ಅಣ್ಣ 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 ನೀವ್ಯಾಕೆ ಅಣ್ಣ ಇಲ್ಲಿ ಬರಕೋದ್ರಿ? ಏನಾ ಫೋನ್ ಮಾಡಿದ್ರೆ ಫೋನ್ ತೆಗಿಯೋಕ್ಕೇನ ದಾಡಿ ನಿನ್ಗೆ? ಅಣ್ಣ ಮೆತ್ತಗಣ. ಏನ್ ಮೆತ್ಗೆ? ಅಣ್ಣ ಅಣ್ಣ ನಿನ್ನ ದುಡ್ಡು ನಾನು ಕೊಟ್ಬಿಡ್. ಲೇ ಅಣ್ಣ ಬಿಡೋಣ ಬಿಡೋಣ. ಲೇ ಚೋಟು ಏನಾಯ್ತು ಏನಾಯ್ತು? ಹಾ ಬರ್ತಾ ಜಾರ್ ಬಿದ್ದ. ಅಣ್ಣ ಕಾಸು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಣ್ಣ, ಇವನ್ ಮ್ಯಾಕೆ ಯಾಕಣ್ಣ ಕೈ ಮಡಗಿದ್ರಿ? ಆ ಕೈಯಲ್ಲಿ ಕಾಸಿಲ್ಲ ಅಂದ್ರು ಇರ್ಬಾದ್ ಜಾಗದಲ್ಲೆಲ್ಲ ಕೊಬ್ಬಿದ ಕಂಡ್ರ ಇವನ್ಗೆ. ನನ್ ಮುಂದೆನೆ ಧ್ವನಿ ಏರಿಸ್ತಾವ್ ನೋಡಿದ್ರ? ಏಯ್ ಹೋಗ್ರ, ಅವಳಿ ಮೆಸ್ಸಲ್ಲಿ ಇರ್ತಾಳೆ, ಹೇಳ್ಕೊಂಬ ಹೋಗ್ರ. ಅಣ್ಣ 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 ಬೇಡ ಅಣ್ಣ ಬೇಡ ಅಣ್ಣ ಅಣ್ಣ ನೀನು ಕೈ ಮುಗಿತೀನಿ ಅಣ್ಣ. ಅಣ್ಣ ತಮ್ಮಯ್ಯ ಅಂತೀನಿ ಬೇಡ ಅಣ್ಣ. ಯಾಕಪ್ಪ ಏನು? ಬೇಡ ಅಣ್ಣ. ಏಯ್ ಕಾಸು ಮಡ್ಗೋ, ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ, ಇಲ್ಲ ನಮ್ಮ ತಂಟೆಗೆ ಬರಬೇಡ. ಅಣ್ಣ ದಯವಿಟ್ಟು ಬೇಡ ಅಣ್ಣ, ನನಗೆ ಸಂಜೆ ಗಂಟೆ ಟೈಮ್ ಕೊಡೋಣ, ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಹೌದಾ? ಇವನು ಹಂಗೆ ಅಂದ, ಅದಕ್ಕೆ ಸಂಜೆವರೆಗೂ ಒದೆ ತಿನ್ನೋ ಅಂದ್ವಿ. ತಡ್ಕೊಳಕ್ಕಾಗದೆ ಹತ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದ. ಇವಾಗ ನೀನು ಒದೆ ತಿಂತ್ಯಾ? ಹೇಳೋ, ದಿಲ್ದಾರಾಗಿ ಮಾತಾಡ್ದೆ, ಇವಾಗ ಹೇಳು ಏನು ಅಂತ. ಅಣ್ಣ ಏಯ್ ದುಡ್ಡು ಮಾಡ್ಗೋ, ಇಲ್ಲ ಒದೆ ತಿನ್ನು, ಎರಡೂ ಆಗಲ್ವಾ? ಇಲ್ಲ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಯಾಯ್ ದಯವಿಟ್ಟು ಕ್ಷಮಿಸ್ಬೇಡ ಅಣ್ಣ. ಅಣ್ಣ ನೀವು ನನ್ನ ಎಟ್ಟು ಬೇಕಾದರೂ ಹೊಡಿರೋಣ, ಆದರೆ ಈ ವಿಚಾರ ಮಾತ್ರ ಹಂಗೆ ಗೊತ್ತಾಗೋದು ಬೇಡ ಅಣ್ಣ. ನನ್ನ ತಮ್ಮಯ್ಯ ಅಂತೀರಣ್ಣ. ಕಾಳಿಯಣ್ಣ ಬೇಡ. ನೀನು ಸುಮ್ಕಿರಲ್ಲ ಅಣ್ಣ, ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಣ್ಣ. ಏಯ್ ಹೀರೋನೇ ಹೇಳ್ತಾನೆ, ಹೊಡಿರ ಅವನಿಗೆ. ಕಾಳಿ! ಅಯ್ಯೋ ಕಾಳಿ! ಏಯ್ ಯಾರಪ್ಪ ನೀವು? ಹಂಗೆ ಕೊಡ್ತಾ ಇದ್ದೀರಾ? ಚೋಟು ಏನಾಯ್ತು? ಕಾಳಿ ಅಣ್ಣ ಹೇಳಿಲ್ವಾ ಅಕ್ಕ? ಕಾಳಿ ಅಣ್ಣ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಬಂದಿದ್ದು, ಆದರೆ ಅವ್ರು ತುಂಬ ಪೀಡಿಸ್ತವ್ರೆ ಅಕ್ಕ. ಅಯ್ಯ ಇದ್ಯೋನಪ್ಪ, ಯಾಕೆ ಹಿಂಗೆ ಮಾಡ್ತಿದ್ರಿ? ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಾರೆ. ಸಾಹೇಬ್ರೆ ಒಂಚೂರು ಜಾಗ ಬಿಡಿ. ಅಮ್ಮ ನಮಸ್ಕಾರ. ನೀವು ಪ್ರಶ್ನೆ ಮಾಡಿದ್ರಲ್ಲ, ಕರೆಕ್ಟಾಗಿ ಕೇಳಿದ್ರಿ. ನನಗೂ ಅಷ್ಟೇ, ದುಡ್ಡು ಕೊಟ್ಟಿಲ್ಲ ಅಂದರೆ ಕೈ ಮಾಡ್ತಾರ ಅನ್ನೋದೇ ಪ್ರಶ್ನೆ. ಆದರೆ ಏನು ಮಾಡೋದು, ಕೈ ಮಾಡಲಿಲ್ಲ ಅಂದರೆ ದುಡ್ಡು ಬರೋದೇ ಇಲ್ವಲ್ಲ. ನೋಡಿ ಈಗ ಕೈ ಮಾಡಿದ್ದಕ್ಕೆ ಇಡೀ ಫ್ಯಾಮಿಲಿನೇ ಬಂದ್ಬಿಟ್ರಿ. ಎಷ್ಟು ಕೊಡ್ಬೇಕಪ್ಪ ನಿಮಗೆ? 30,000. ಏನ 30,000ನ? ಅದು ಬಡ್ಡಿ ಕಣಲ್ಲಿ, ಅಸ್ಲಾರ್ ನಿಮ್ಮ ಅಪ್ಪ ಕೊಡ್ತಾನ? ಟೋಟಲ್ 3,60,000 ಬಡ್ಡಿನೂ ಸೇರಿಸಿ. ಇದು ಅನ್ಯಾಯ. ನಾನು ನಿಮಗೆ 1 ತಿಂಗಳು ಬಡ್ಡಿ ಆಟ ಅಲ್ವಾ ಕೊಡ್ಬೇಕಾಗಿರೋದು? ಈಗ ನಾವು ಅಲ್ಲಿಂದ ಗಾಡೀಲಿ ಬಂದ್ವಲ್ಲ, ನಮ್ಮನ್ನೆಲ್ಲ ಅಲ್ಸಿದ್ದು, ಅದಕ್ಕೆಲ್ಲ ಯಾರು ಕೊಡ್ತಾರೆ?
ಮಾಡಿಕೊಳ್ಳಿ, ಬಾಕಿದ್ನ ಆದಷ್ಟು ಬಿರ್ನೆ ಕೊಡ್ತೀನಿ. ಈಗ ನೀವು ಹೊರಡ್ಬೋದು. ಪೂರ್ತಿ ಹಣ ಕೊಟ್ರೆ ಸರಿ, ನಮಗೆ ಈ ಮಡಿಕಳದೆಲ್ಲ ಆಗ್ಬರಕ್ಕಿಲ್ಲ. ಹಂಗೂ ಮಡಿಕಬೇಕಂದ್ರೆ ಮಾತಿನ ಮ್ಯಾಗೆ ನಿಗಾ ಇರಲಿ. ಎಲ್ಲಿ ಬಂದು ಏನ್ ಮಾತಾಡ್ತಿದ್ಯಾ? ಇದು ದ್ಯಾವಿಪುರ, ಉಸ್ಸಾರ್. ದೇವಿಪುರ ಅಂದ್ರೆ ದೇವಿನೇ ಎದ್ದು ಬಂದ್ಬಿಡ್ತಾಳ. ಏಯ್ ಹೋಗ್ರ, ಮೆಸ್ಸಲ್ಲಿರೋ ಪಾತ್ರೆಗಳೆಲ್ಲ ತಾಚೆ ಹಾಕ್ರ. ಅದು ಯಾವ ದೇವಿ ಬಂದು ಕಾಪಾಡ್ತಾಳೆ ನೋಡೋಣ. ನೀನು ಏಯ್ ಯಾರ ನೀನು? ನೀನು ನಿಮ್ಮೂರಿಗೆ ಡಾನ್ ಆದ್ರೆ ಇವನು ನಮ್ಮೂರಿನ ರಾಜ, ಗೊತ್ತಾ? ಎಷ್ಟು ಲಾಕ್ ಕೊಡ್ಬೇಕು? 3,60,000. ಲೇ ಕಳೆ, ಕಾಸು ಕೊಡೋ ಗಂಟ ಹೊಡಿತೀನಿ ಅಂತಾನೆ ಹೇಳೋದ್ನಂತೆ. ಈ ಕಾಸು ಕೊಟ್ಟಿವ್ನಿ, ನೀ ನೋಡಿಲ್ಲ. ಅಯ್ಯಯ್ಯೋ, ಬೇಡ ಸಿರೆ, ಬೇಡ. ಲೇ ಕಳೆ, ಹೊಡಿಲ್ಲ ಹೇಳ್ತೀನಿ. ಕಳಿ ಬ್ಯಾಡ ಕಣ್ಲಾ. ಹೊಡಿಲ್ಲ. ಬೇಡ ಬಿಡು ಕಂಟಿ. ಲೇ, ದೇವಿಪುರದಾಗ ದೇವಿಗಳು ಮಾತ್ರ ಅಲ್ಲ, ದೆವ್ವ ಬಿಡ್ಸೋ ನನ್ನಂತರು ಇರ್ತಾರೆ. ಇನ್ನೊಂದು ಕಿತ ಈ ಕಡೆ ಬರಕ್ಕೂ ಮುಂಚೆ ಯೋಚನೆ ಮಾಡ್ಕೊ ಬನ್ನಿ, ಇಲ್ಲ ಅಂತಂದ್ರೆ ಮಡಿಕಳಕ್ಕೆ ಏನು ಇರಕ್ಕಿಲ್ಲ. ಹೋಗಲ್ಲ. ಲೇ ಕಳೆ, ನಂಗೆ ಹೇಳ್ಬೇಕು ತಾನೆ. ಸರಿ ಹೋಗಿ. ಬಾ ಚುಟ್ಟು, ಬಾ. ನಾನು ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ. ಲೇವುಲೆ ಒಂದು ಕಿತ ಲೆಕ್ಕ ನೋಡಿ ಗಿಫ್ಟಿಲೆಲ್ಲ ಬರ್ದಿಕ್ಲ, ಆಮೇಲೆ ಮರ್ತ್ಗೆ ತೊಗೊಬಿಟ್ರೆ ಕಷ್ಟ. ಅಣ್ಣ ಎಂತ ಮಾತಾಡ್ತಿದ್ಯಾ? ನಾನು ಮರೆಯುವುದ ಚಾನ್ಸೇ ಇಲ್ಲ. ಒಂದಲ್ಲ ಎರಡಲ್ಲ 3 ಲಕ್ಷ ವಸೂಲಿ ಮಾಡೇ ಮಾಡ್ತೀನಿ. ಲೈ, ನಾನು ಹೇಳಿದ್ದು ಬರ್ದಿಡು ಅಂತ, ವಸೂಲಿ ಮಾಡು ಅಂತಲ್ಲ. ಅಲ್ಲಣ್ಣ, ಒಂದು ಪೈಸೆ ಕೂಡ ಬಿಡಬಾರ್ದು ಅಂತ ಹೇಳಿದ್ ನೀನೇ ಅಲ್ವಾ? ಅದಕ್ಕೆ ನಾನು ಅದು ಬೇರೆಯವ್ರಿಗೆ, ಇದು ನನ್ನ ಮನೆ ಕಲ್ಲ. ನಂಗೆ ಪುಟ್ಟಕ್ಕ ಹೆಂಗೋ ಸಹನವರು ಹಂಗೆಯ. ನಮ್ಮೂರಿಗೆ ಇಷ್ಟ ಆದವ್ರು ಎಲ್ರೂ ನಂಗೆ ಹತ್ರನೇ. ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ಸಾಹೇಬ್ರೆ, ಲೇ ಹುಲಿ, ಇವಳಾಗ್ಲ ಇಲ್ಲಿಗೆ ಬಂದವಳೆ. ಸಾಹೇಬ್ರೆ, ಸಾಹೇಬ್ರೆ, 1 ನಿಮಿಷ.
ನನ್ನ ಮಾತು ಕೇಳಿ, ಆಮೇಲೆ ನೀವು ಬೇಕಿದ್ರೆ ನನ್ನ ಬೈಬೋದು. ಹುಲಿ ಅಣ್ಣ ಅಲ್ಲ, ನಿಮ್ಗೆ ಎಷ್ಟು ಸರ್ತಿ ಅಂತ ಹೇಳುದು ಮಾರೆ, ಬಯಸ್ಕೊಳಕ್ಕಂತಾನೆ ಇಲ್ಲಿಗೆ ಬರುತ್ತೆ ನೀವು. ಮೊದ್ಲಿಂದ ಒಳ್ಳೆ ನೀನು. ಸಾಹೇಬ್ರೆ, ಒಂದೇ ಒಂದು ನಿಮಿಷ ಸಾಹೇಬ್ರೆ. ಲೈ ಅದು ಏನು ಅಂತ ಕೇಳಿಸ್ಕೊಂಡು ಕಳಿಸ್ಲಾ? ಸಾಹೇಬ್ರೆ ಸಾಹೇಬ್ರೆ, ಒಂದು ನಿಮಿಷ, ನಾನು ನಿಮ್ಮ ಬಗ್ಗೆ ನಿಮ್ಮ ಹತ್ರನೇ ಮಾತಾಡಬೇಕು. ಏನ್ಲ ಹೇಳ್ದು ಗೋಳು? ಸಾಹೇಬ್ರೆ, ನೀವು ಮುಂಚೆ ಹೀಗಿರ್ಲಿಲ್ಲ ಅಲ್ವಾ? ಅಂದರೆ ಎಲ್ಲರೂ ಹೇಳ್ತಾರೆ ಕಂಠಿ ಸಾಹೇಬ್ರು ಸಹಾಯ ಮಾಡಕ್ಕೆ ಮುಂದೆ ಬರ್ತಾರೆ, ಅವ್ರು ತುಂಬ ಒಳ್ಳೆ ವ್ಯಕ್ತಿ ಅಂತ. ಅಂದ್ರೆ ಈಗ ನಮ್ಮಣ್ಣ ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಹೇಳುದು ನೀವು? ಅಯ್ಯೋ, ನಾ ಹಾಗೆ ಹೇಳಲಿಲ್ಲ. ಈಗಲೂ ನೀವು ನೋಡಿ, ಸಹನಕ್ಕ ಕಷ್ಟದಲ್ಲಿದ್ದಾಗ ನೀವು ದುಡ್ಡು ಕೊಟ್ರಿ, ಇದೇ ನಿಮ್ಮ ನಿಜವಾದ ಗುಣ ಅಲ್ವೇ? ಎಲ್ರ ಮೇಲೂ ಕೋಪ ಮಾಡಿಕೊಂಡು ಹೊಡಿತಾ ಬಡಿತಾ ಹೀಗಿರೋದು ನೀವಲ್ವೇ ಅಲ್ಲ. ಇದು ನೀವು ಸುಮ್ಮನೆ ಹಾಕೊಂಡಿರೋ ಮುಖವಾಡ ಅಲ್ವಾ ಸಾಹೇಬ್ರೆ? ಏಯ್, 2 ನಿಮಿಷ ಮಾತಾಡೋ ಸಮಯ ಕೊಟ್ರೆ ಏನು ಉಪದೇಶ ಮಾಡ್ತಿದ್ಯಾ? ಸಾಹೇಬ್ರೆ, ಅದು ನಾನು ಯಾರನ್ನ ಮೆಚ್ಚಕ್ಕೂ ಬದುಕ್ತಾ ಇಲ್ಲ. ನಾನು ಇರೋದೇ ಹಿಂಗೆ. ಏನಿವಾಗ ಏನು ಮುಕ್ವಾಡ ಅಂತ ಮುಕ್ವಾಡ? ಏಯ್, ಕಳಿಸ್ಲಾ ಅವಳನ್ನ? ಆಯ್ತಣ್ಣ. ಸಾಹೇಬ್ರೆ, ನಾ ಹೇಳ್ತಾ ಇರೋದು ನಿಜ ಅಂತ ನಿಮಗೂ ಗೊತ್ತು, ಅದಕ್ಕೆ ನೀವು ನನ್ನನ್ನು ನೋಡಿ ಮಾತಾಡ್ತಿಲ್ಲ. ಆದರೆ ಸಾಹೇಬ್ರೆ, ಯಾರು ಏನೇ ಹೇಳಿದ್ರು ನಿಮ್ಮೊಳಗಿರೋ ಒಳ್ಳೆ ವ್ಯಕ್ತಿನ ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಮತ್ತೆ ಅದೇ ರೀತಿ ಆಗಬೇಕು ಸಾಹೇಬ್ರೆ, ನೀವು ಮತ್ತೆ ಅದೇ ರೀತಿ ಆಗಬೇಕು. ಓದ್ಲು. ಇದೊಂದು ವಿಚಿತ್ರ ಹುಡುಗಿ ಮಾರೆ, ಬಯಸ್ಕೊಳ್ಳಿಕ್ಕಂತಾನೆ ಇಲ್ಲಿಗೆ ಬರೋದು, ಇಲ್ಲದ್ರೆ ಊಟ ಮಾಡಿದ್ದು ಆಗುದಿಲ್ವಾ ಅಂತ. ತೆಗಿಲ ಶರ್ಟ್. ಏ ಬೇಡ ಬಾಬು. ಲೇ, ಇದೇ ಸೂಜಿನ ಮಾತ್ರೆನ ಬೇಡ ಅನ್ನಕ್ಕೆ ತೆಗಿಲ. ಏ ಬಾಬು, ಅದಕ್ಕೆ ಬೇಡ ಅಂತ ಹೇಳ್ತಿದ್ರು. ಬಾಬಾ, ಏ ಏನಿಲ್ಲ ನಿಂದು, ನಾನು ಆಚ್ಕೋಗ್ಬೇಕಾ? ಸರಿ ಹೋಯ್ತೀನಿ, ಆಚಸ್ಕೊ. ಹಾಗೇನಿಲ್ಲವೇ, ಅದು ಅಲ್ಲದೆ ಆ ಮದ್ನ ಹಚ್ಕೊಂಡ್ರೆ ಚುರ್ರ ಅಂತೈತೆ, ಅದಕ್ಕೆ. ಒಡ್ಸ್ಕೊಬೇಕಾರೆ ಚೂರು ಅನ್ಲಿಲ್ವೇ? ನಂಗೆ ಚೂರ ಅಂತ ಪುಟ್ಟಮೆ. ಲೇ ನೋಡ್ಲಾ, ಮದ್ದು ಹತ್ತಿಸ್ಕೊಂಡು ತೆಪ್ಪ ಕುಂತಿಲ್ವಾ? ನಿಂದೇನು ಚೂರು ಅಂತೈತೇನ್ಲ? ಇಲ್ಲ ಅಕ್ಕ. ಏನು ಅಣ್ಣ? ಕೆಲಸ ಐತಂದ್ರೆ ಇಲ್ಲ, ಯಾಕೆ? ಆ ಮೆಸ್ ಹತ್ರ ಬಂದ್ರೆ ಚೆನ್ನಾಗಿತ್ತು. ಓ, ಆ ಕೆಲಸನಾ? ಬಂದೇರು. ಏಯ್, ನೀನು ಹಚ್ಕೊಳ್ಳ. ತಡಿ, ನಾನು ಬರ್ತೀನಿ. ತಗೊಂಡು ಹಚ್ಕ. ಇಲ್ಲ ನೋಡು, ತಡ ಮಾಡಬೇಡ, ಮದ್ದಿನ ಗುಣ ಕಡಿಮೆ ಆಗ್ಬಿಡ್ತದೆ. ಇಲ್ಲ, ಶರ್ಟ್ ತೆಗಿ, ನಾನು ಅಷ್ಟೇನೆ. ಯಾಕ್ಲ ಹಿಂಗೆ ನೋಡ್ತಿದ್ಯಾ? ಏನಿಲ್ಲವೇ, ನಾನು ಮನೆಗೆ ಹೋಗಿ ಮದ್ದು ಹಚ್ಕೋತೀನಿ. ಇಲ್ಲ ಚೋಟು ಬರಲ್ಲ. ನೀನು ನನ್ನ ಮಾತು ಕೇಳೋಕ್ಕಿಲ್ಲ ಅಲ್ವಾ? ಚೋಟು ಬಾರ್ಲೆ, ಇಲ್ಲಿ ಒಂದು ಕೈ ಇಟ್ಕೊ. ಅಭಿ ಬೇಡವೇ, ಅಭಿ ಲೈ ಚೋಟು ಬೇಡಕ್ಕಲ್ಲ. ಲೈ ಅಭಿ, ಲೈ ಅಭಿ ಬೇಡವೇ, ಅಭಿ. ನೋಡು, ಇಷ್ಟೇಯ, ಇಷ್ಟಕ್ಕೆ ಹಿಂಗೆ ಆಡ್ತಿದ್ದ. ಏ ಕಾಳಿಯಣ್ಣ, ಏಯ್ ಏನ್ಲ ಒರ್ಸ್ಕೊಂಡ್ರು ಹೊಡೆದಲ್ಲ ಜಾಕ್ಪಟ್ಟು, ನಿನಗೂ ಇದೇ ತಾನೇ ಬೇಕಿತ್ತು. ಏಯ್ ನಡೆಯಲ್ಲ ಸುಮ್ಕೆ. ಹಾ ಹಾ ಹಾ, ನನ್ಗೆ ಗೊತ್ತಿಲ್ವಾ? ಹೇ ಚೋಟು, ಚಿಕ್ಕಂದಿನಿಂದ ಅವನ ಪ್ರೀತಿನೇ ನೋಡಿಲ್ಲಕ್ಕಲ್ಲ ನಾನು.
ಪಾಪಿ ಎಷ್ಟೇ ಬದಲಾದರೂ ಮಾಪಿ ಇಲ್ಲ ಅಂತಾರೆ. ಆದರೆ ಸಹನ ಒಬ್ಳೆ ಕಳ ನನ್ನ ಮನುಷ್ಯನಾಗಿ ನೋಡಿದ್ದು. ಅವಳಿಗೋಸ್ಕರ ಈ ಪೆಟ್ಟಲ್ಲ ಕಲ ಪ್ರಾಣನೇ ಕೊಟ್ಬಿಡ್ತೀನಿ. ಸರಿ ನಡಿ ಹೊರಡುಮ. ಪುಟಾಕಾರೆ ಪುಟಾಕಾರೆ, ನಮಸ್ಕಾರ ನಮ್ಮೂರೇ. ಇವಮ್ಮ ಮತ್ತೆ ಬಂದಿರ್ಬೋದು. ಅಳಿಯಂದ್ರೆ ತೊಂದರೆ ಮಾಡ್ಕೊಂಬಿಟ್ಟವ್ರ. ನಮ್ಮ ಮೇಡಮ್ ಸಾಹೇಬ್ ನಿಮ್ಮೆಲ್ಲ ಹತ್ರ ಏನೋ ಮಾತಾಡಬೇಕು ಅಂತ ಇದ್ದಾರೆ. ಅಯ್ಯೋ ಇವರೊಬ್ರು. ರೀ ಪ್ರಶಾಂತ್, ನಾನು ಹೀಗೆ ಹೇಳಕ್ ಹೇಳಿದ್ದು. ಏನಾಗಬೇಕಾಗಿತ್ತು ಮಾರೆ? ನೋಡಿ, ನೀವೆಲ್ಲ ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಜೈಲಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಯೂಶಲ್ ಆಗಿ ಕೇಟ್ರಿಂಗ್ ಮಾಡ್ತಿದ್ದವನು ಇವತ್ತು ಕೈ ಕೊಟ್ಬಿಟ್ಟಿದ್ದಾನೆ. ಅದೇನೋ ಹೆಂಡತಿಗೆ ಹುಷಾರಿಲ್ವಂತೆ. ಹೇಗೂ ಊರಲ್ಲೆಲ್ಲ ನಿಮ್ಮ ಮೆಸ್ ಬಗ್ಗೆ ಭಾಳ ಜೋರ್ ಸುದ್ದಿ ಇದೆಯಲ್ಲ, ಅದಕ್ಕೆ ನೀವು ಮಾಡ್ತೀರೇನೋ ಅಂತ ಕೇಳೋಣ ಅಂತ ಬಂದೆ. ಇಂಥ ವಿಷಯಕ್ಕೆಲ್ಲ ಕೇಳಕ್ ನಾನು ಯಾವತ್ತೂ ಹೋಗಿದ್ದೇ ಇಲ್ಲ. ಏನೋ ನೀವೆಲ್ಲ ಪರಿಚಯ ಆಗಿದ್ದೀರಲ್ಲ ಅಂತ ಅಷ್ಟೇ. ಹೋಗ್ಲಿ ಬಿಡಿ, ಬರ್ತೀನಿ. ಮೇಡಮ್, ನಾವು ಮಾಡಿಕೊಡ್ತೀವಿ. ಅಲ್ಲವಿ, ಅದು ಯಾವ್ರಿಗೆ ಮಾಡಿದ ಪ್ರಸಾದ ಮರ್ತೋಯ್ತಾ ಅವ ನಮ್ಮ ಕೈನಾಗ ಆಯ್ತದೆ, ನಾವು ಮಾಡುಮ. ಮೇಡಮ್, ನಾವು ಮಾಡಿಕೊಡ್ತೀವಿ. ಗುಡ್. ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸರಿ ಮೇಡಮ್. ಸರಿ, ನಾನೇನು ಬರ್ತೀನಿ. ಅಲ್ಲವಿ, ಅವತ್ತೇನೋ ದ್ಯಾವರು ಮಾಡಿಬಿಟ್ವಿ. ಈಗಿದು ಕೈದಿಗಳು, ಜೈಲು ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ವ್ಯಾಪಾರ ಮಾಡೋಕ್ಕಾಯ್ತದ? ಅಪ್ಪಯ್ಯ, ನೀವು ನಡೀರಿ. ಸ್ನೇಹ, ನೀನು ತರಕಾರಿ ಹೆಚ್ಚಕ್ಕೆ ಶುರು ಮಾಡೋ, ನಾನು ಒಲೆ ತವ ನೋಡ್ಕೊತೀನಿ. ಬಿರ್ನೆ ಆಗಿದ ತಕ್ಷಣ ತಗೊಂಡು ಹೊರಡುಮ. ಏನ್ರಲ್ಲ, ಅಣ್ಣ ಏನೋ ಹೇಳಿದ್ರಂತ ನೀವು ಅಂತಿದ್ರಲ್ಲ. ನೋಡಿ, ಇದೇ ಜೈಲ್ ಅನ್ಕೊಳ್ಳಿ. ಎಷ್ಟು ಚಿಕ್ಕದು ಮಾರೆ, ಇಷ್ಟು ಚಿಕ್ಕದ್ರಲ್ಲಿ ಅಷ್ಟು ಜನ ಹೇಗಿರ್ತಾರ ಅಂತ ಮುಚ್ಕೊಂಡು ಕೇಳಿಸ್ತಾರೆ. ಆಯ್ತು ಬಿಡು ಮಾರೆ. ಈಗ ಇದರಲ್ಲಿ ಗೇಟ್ ಯಾವುದು? ನೋಡಿ, ಇದೇ ಗೇಟ್. ಅಣ್ಣ, ನೀನು ಕೇಳಿಸ್ಕೊ. ನಮ್ಮ ಹುಡುಗರು ಒಳಗೆ ಹೋಗಿ ಬಂದವರು ಹೇಳಿದ ಡೀಟೇಲ್ಸ್ ಮ್ಯಾಕೆ ಈ ಚಿತ್ರ ಬಿಡಿಸ್ತೀವಿ. ನಾವು ಇಲ್ಲಾಸಿ ಒಳಗೆ ಹೋದರೆ ಲಬಕ್ಕಂತ ಹಿಡ್ಕೊಬಿಡ್ತಾರೆ. ಕಲಿ ಸಿಂಗಾರಮ್ಮ ಇಲ್ಲಿರ್ಬೋದು, ಅವ್ರನ್ನ ಹೆಂಗೆ ತಲುಪ್ಬೋದು? ಅದೇ ಸಾಧ್ಯ ಆಗ್ತಾ ಇಲ್ಲ. ಈ ರಾಜ್ಯೋತ್ಸವಕ್ಕೆ ಆಚೆಯಿಂದ ಆಳಗಳು ಕರೆಸ್ತವ್ರೆ. ನಾವು ಅವ್ರ ಗೆಟಪ್ನಾಗೆ ಒಳಕ್ಕೆ ಹೋಗ್ಬೇಕು. ಅಣ್ಣ ಕರೆಕ್ಟ್ ಅಣ್ಣ, ಹಾಗೆ ಹೋಗುವ. ಹಣ ಒಳಗೆ ಹೋಗೋ ಒಬ್ಬೊಬ್ರು ಕೈ ಮ್ಯಾಕು ಸೀಲ್ ಹೊಡೆದು ಕಳಿಸ್ತಾರೆ. ನಾವು ಒಳಗೆ ಹೋಗ್ಬೇಕಾರೆ ಮಕ ನೋಡಕ್ಕಿಲ್ವಾ? ನಾವು ಪಕ್ಕ ಸಿಕ್ಕಾಕತ್ತೀವಿ ಕಣ. ಏಯ್, ಹಿಂಗೆ ಪೆಕ್ರ ಆಡಿದ್ರೆ ಪಕ್ಕ ಸಿಕ್ಕಾಕತ್ತೀವಿ. ಅಣ್ಣ, ನಾನು ಆ ರೀತಿ ಆಡೋದಿಲ್ಲ. ನಾನು ಕರೆಕ್ಟಾಗಿ ಭದ್ರವಾಗಿ ಕೇರ್ಫುಲ್ಲಾಗಿ ಹೋಗ್ತೀನಿ. ಏ ಮುಚ್ಚಲೆ, ನಾವು ಹೋಯ್ತಿರೋದು ಜೈಲು ಒಳಿಕೆ. ಮಿಸ್ ಆದರೆ ಬೆಂಡೆತ್ತು ಬಿಡ್ತಾರೆ. ಏಯ್, ಜರ್ಗ್ಲ
ಇದು ಗೇಟು. ಕೆಲಸದವ್ರಂಗೆ ನಾವು ಇಲ್ಲಿಂದ ಒಳಗೆ ಹೋಯ್ತೀವಿ. ಕೆಲಸದವ್ರಂಗೆ ಯಾರಿಗೂ ಡೌಟ್ ಬರ್ದಂಗೆ ಕೆಲಸ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಶುರು ಆಗೋ ಹೊತ್ತಿಗೆ ಎಲ್ಲ ಕೈದಿಗಳಂಗೆ ಕಲಿ ಮತ್ತು ಸಿಂಗರಾಮ ಕೂಡ ಆಚೆಗೆ ಬರ್ತಾರೆ. ಮೊದಲಿಗೆ ನಮ್ಮ ಬೇಟೆ ಆ ಕಲಿ. ಅವನ್ನ ಕೈಗೆ ಸಿಕ್ಕಿಕೊಳ್ಳ ಮಗನ್ ಯಾಕೋ ಏಯ್ ಹೊಟ್ಟೆ ಬಾಯ್ ಹಾಕ್ರೆ ಸಿಗ್ದಾಕ್ಬಿಡ್ತೀನಿ.